ಈ ಜಗತ್ತಿನ ಸೃಷ್ಟಿಕರ್ತನಾದಂತಹ ಚತುರ್ಥ ಬ್ರಹ್ಮನ ಸೃಷ್ಟಿಯ ವೈಭವವು ಜಾರಿ ತಡೆಯುವುದು ಅಂತ ಹೇಳಿ ನಾವು ನಿನ್ನೆಯ ದಿವಸ ನೋಡಿದ್ವಿ. ಇವತ್ತು ಶೇಷಶಾಹಿಯಾದಂತಹ ನಾರಾಯಣ, ಅವರ ಹಾಸಿಗೆ ಶೇಷ. ಅಂತಹ ಶೇಷ ಒಂದು ದೊಡ್ಡ ಸಾಧನೆಯನ್ನು ಮಾಡಿ ಆ ಭಗವಂತನಿಗೆ ನಾರಾಯಣನಿಗೆ ಆಸನವಾಗಿದ್ದಾನೆ. ಆಸನ ಅಂದರೆ ಮಲಗುವ ಹಾಸಿಗೆಯೂ ಆಗಿದ್ದಾನೆ. ಆಸನ ಕೂಡ ಆಸನ ಕರೀತಾರೆ. ಅದರಿಂದ ಸರ್ಪಾದ ಪಂಕಜಮಃ ಆಸನ ತಾಪವಾದ, ಆ ಭಗವಂತನ ಪಾದಕಮಲದ ಆಸನವಾಗಿದ್ದಾನೆ, ಆಸನತ್ವವನ್ನು ಹೊಂದಿದ್ದಾನೆ ಶೇಷ. ಅಂತಹ ಶೇಷ ಅವರ ತಾಕತ್ತು ಇರಬೇಕು. ಅದಕ್ಕೆ ಪುರಾಣಗಳಲ್ಲಿ ಹೇಳಬೇಕಾದ್ರೆ ಇಡೀ ಜಗತ್ತನ್ನ ಯಾರು ಹೊತ್ತಿದ್ದಾರೆ ಅಂತ, ನಾವು ಒಂದು 10 kg ನಾವು ಧಾರಣೆ ಮಾಡಬೇಕು ಅಂದ್ರೆ ತುಂಬಾ ಕಷ್ಟಪಡ್ತದೆ. ಅದು ಕೂಡ ನಾವು ಎತ್ತಿದ್ವಿ ಅಂದ್ರೆ ಒಂದು 100 kg ಎತ್ತಿದ್ವಿ ಅಂದ್ರೆ ಒಂದು 5 ನಿಮಿಷ ಎತ್ತಿ ತಗೊಂಡು ಇಡೀ ಜಗತ್ತನ್ನ ಬ್ರಹ್ಮಾಂಡವನ್ನ ದೇವರ ಜಗತ್ತನ್ನು ಹೇಳಿದ್ರೆ ನಮಗೆ ಗಣ್ಯಷ್ಟು ದೇಶಗಳಲ್ಲಿ ಇಷ್ಟಲ್ಲ, ಭೂಮಿ ಮಾತ್ರ ಅಲ್ಲ, ಭೂಮಿಯ ಎಷ್ಟೋ ಪ್ರದೇಶ ನಮಗೆ ಆಗೋದಿಲ್ಲ. ಇಡೀ ಬ್ರಹ್ಮಾಂಡ ಅಂತ ಹೇಳಿದ್ರೆ ಎಲ್ಲ ಗ್ರಹಗಳು ಎಲ್ಲವೂ ಕೂಡ ಅದರಲ್ಲಿ ಸೇರಿರ್ತಾರೆ. ಅಂತಹ ಬ್ರಹ್ಮಾಂಡ ಇದೆ. ಅಂತಹ ಬ್ರಹ್ಮಾಂಡವನ್ನ ಶೇಷ ಕೇವಲ ಒಂದು ಸಾಸಿವೆ ಕಾಳು, ಅದನ್ನ ನಾವು ಕೈಯಲ್ಲಿ ಹಿಡ್ಕೊಂಡ್ರೆ ನಮಗೆ ಹಿಡ್ಕೊಂಡಿದ್ದೀವಿ ಅಂತ ಹೇಳಿ ಗೊತ್ತಾಗಲ್ಲ. ಹಾಗೆ ಈ ಬ್ರಹ್ಮಾಂಡವನ್ನ ಸಾಸಿವೆ ಕಾಳಿನಷ್ಟು ರೀತಿಯ ಸಾಸಿವೆಯ ಕಾಳಿನ ರೀತಿಯಾಗಿ ಆ ಶೇಷತನ ತಲೆಯ ಮೇಲೆ ಹೊಂದಿಕೊಂಡಿದ್ದಾನೆ. ಅದರಿಂದ ಆ ಶೇಷನ ಸಾಮರ್ಥ್ಯ ಅದರ ಭಾಗವಾಗಿದೆ. ಈ ಬ್ರಹ್ಮಾಂಡವನ್ನ ಯಾವುದೇ ಶ್ರಮ ಇಲ್ಲದೆ ಅದನ್ನ ಧರಿಸಿದ್ದಾನೆ. ಅದಕ್ಕಂತಹ ಶೇಷನ ತಾಕತ್ತು ಅಂತಹ ನಮಗೆ ಶರ್ವಾದಿ ಒಂದೇ ಜನ ರುದ್ರನು ಕೂಡ, ರುದ್ರಾದಿ ದೇವತೆಗಳು ಕೂಡ ಆ ಶೇಷನನ್ನ ನಮಸ್ಕಾರ ಮಾಡ್ತಾರೆ, ಅವರನ್ನ ಗೌರವಿಸ್ತಾರೆ. ಅದರಿಂದ ಅಂತಹ ಶೇಷ ಈ ರೀತಿಯಾದ ಸಮರ್ಥವನ್ನು ಹೇಗೆ ಪಡೆದುಕೊಂಡ ಅಂತ ಹೇಳಿದ್ರೆ, ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡಿಕೊಂಡು ಲಕ್ಷ್ಮೀ ದೇವಿಯ ಕೃಪಾಕಟಾಕ್ಷದಿಂದ ಇಂತಹ ಸಮರ್ಥವನ್ನು ಪಡೆದ ಅಂತ ಹೇಳಿ ತಿಳಿಸ್ತಾರೆ. ಅದರಿಂದ ನಾವು ನಾಳೆ ದಿವಸ ನಾಗಪಂಚಮಿ ಅಂತ ಹೇಳಿದ್ರೆ ಆಸ್ತಿಕ ಮಹಾರಾಜ ಅಂತ ಇವೆಲ್ಲ ಕೇಳಿದ್ದೀರಿ. ಪಾಂಡವರ ಮಗ ಪರೀಕ್ಷಿತ, ಅವನ ಮಗನಾಗಿ ಜನಮೇಲೆ ಅವನು ತನ್ನ ತಂದೆಯನ್ನ ಪರೀಕ್ಷಿಸುವಾಗ ತಕ್ಷಕನ ಕಡಿತದಿಂದ ಮರಣ ಹೊಂದಿದ್ದಾನೆ. ಅದಕ್ಕೆ ಇಡೀ ಸರ್ಪಕುಲವನ್ನೇ ನಾಶ ಮಾಡಬೇಕು ಅಂತ ಹೇಳಿ ಜನ ಇದೆ. ಪರೀಕ್ಷಿತನ ಮಗನಾದವನು ದೊಡ್ಡ ಸರ್ಪಯಾಗವನ್ನೇ ಪ್ರಾರಂಭ ಮಾಡ್ತಾರೆ. ಆ ಸರ್ಪಯಾಗ ಅದರಲ್ಲಿ ಹೇಗೆ ಅಂತ ಹೇಳಿದ್ರೆ, ಯಾವೆಲ್ಲ ಸರ್ಪಗಳನ್ನ ಹೆಸರನ್ನ ಹೇಳಿ ಆಹುತಿಯನ್ನು ಕೊಡ್ತಾರೋ ಆ ಸರ್ಪಗಳೆಲ್ಲ ಆ ಯಜ್ಞಕ್ಕೆ ಒಂದು ಆಹುತಿ ಆಗ್ತಾ ಇತ್ತು. ಹೀಗೆ ಇಡೀ ಸರ್ಪಕುಲವನ್ನೇ ನಾಶ ಮಾಡಬೇಕು ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಂಡು ಆ ಯಜ್ಞವನ್ನು ಪ್ರಾರಂಭ ಮಾಡಿದ. ಆ ಯಜ್ಞದಲ್ಲಿ ಅನೇಕ ರೀತಿಯ, ನಾವು ಈಗ ಅಷ್ಟು ಸರ್ಪಗಳೆಲ್ಲ ಇತ್ತು ಅಂತ ಹೇಳಿದ್ರೆ ನಾವ್ಯಾರು ಓದಲಿಕ್ಕೆ ಸಾಧ್ಯ ಇರಲಿಲ್ಲ. ಅಂತಹ ಎಲ್ಲ ಸರ್ಪಗಳನ್ನು ಕೂಡ ದುಷ್ಟ ಸರ್ಪಗಳನ್ನ ಅವರು ಆ ಯಜ್ಞದಲ್ಲಿ ಆಹುತಿ ಮಾಡ್ತಾರೆ. ಆಗ ಅವರೆಲ್ಲರೂ ಕೂಡ ಸೇರಿಕೊಂಡು ಪ್ರಾರ್ಥನೆಯನ್ನು ಮಾಡಿದ್ದಾರೆ, ನಮಗೆ ಈ ಯಜ್ಞದಿಂದ ರಕ್ಷಣೆ ಮಾಡಬೇಕು ಅಂತ ಹೇಳಿ. ಆಗ ಮುಂದೆ ಒಬ್ಬ ಆಸ್ತಿಕ ಅಂತೇಳಿ ಒಬ್ಬ ರಾಜ, ದೊಡ್ಡ ಜ್ಞಾನಿ, ಅವನ ಮುಖಾಂತರ ಈ ಸರ್ಪಗಳ ರಕ್ಷಣೆಯನ್ನು ಪ್ರಾರ್ಥನೆಯ ಮಾಡಿದ ದಿವಸವನ್ನ ನಾಗಪಂಚಮಿ ಅಂತ ಹೇಳಿ ಶಾಸ್ತ್ರಗಳು ಉಲ್ಲೇಖ ಮಾಡ್ತಾರೆ. ಅಂತಹ ಇಡೀ ನಾಗಕುಲಕ್ಕೆ ಅಧಿಪತಿಯಾರು ಅಂತ ಹೇಳಿದ್ರೆ ವಿಶೇಷ. ಅದರಿಂದ ಅಂತಹ ನಾಗಪಂಚಮಿಯ ದಿನದಂದು
ಈ ಒಂದು ನಾವು ಶೇಷವನ್ನ ಆರಾಧನೆ ಮಾಡಿದ್ವಿ ಅಂತಂದ್ರೆ ನಮಗೆ ನಮ್ಮ ಎಲ್ಲೆಲ್ಲ ಸಂತಾನ ಈ ರೀತಿಯಾದ ನಮ್ಮ ಕರಾವಳಿ ಭಾಗದಲ್ಲಿ ವಿಶೇಷವಾಗಿ ಆರಾಧನೆ ನಡೆಯುವಂಥದ್ದು. ನಮ್ಮ ಎಲ್ಲ ಅಶುದ್ಧಗಳು ಮಾಡಿರ್ಬೋದು, ನಮ್ಮ ಪರಿಸರ ಸುತ್ತಮುತ್ತ ಎಲ್ಲ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ವಿಶೇಷವಾದಂತಹ ಆರಾಧನೆ ಹಾಳೆಯನ್ನು ಸಹ ನಡೆಯುವಂಥದ್ದು. ಅಂತಹ ಆರಾಧನೆಯನ್ನ ನಾವೆಲ್ಲ ತಿಳಿದು ಮಾಡಬೇಕು. ಅದರಿಂದ ನಾವು ಈ ಸರ್ಪಗಳೆಲ್ಲ ಕಂಡಾಗ ಯಾವ ರೀತಿ ನಾವು ಅದರ ಭಯವನ್ನು ಹೇಗೆ ಪರಿಹಾರ ಮಾಡಿಕೊಳ್ಬೇಕು ಅಂತ, ಆ ಸರ್ಪಗಳನ್ನು ರಕ್ಷಣೆ ಮಾಡುವುದನ್ನು ಆಸ್ತಿಕ ಆಗೋದ್ರಿಂದ ಆ ಆಸ್ತಿಕನ ಸ್ಮರಣೆಯನ್ನು ನಾವು ಮಾಡಿದ್ವಿ ಅಂತ ಹೇಳಿದ್ರೆ ನಮ್ಮ ಕಣ್ಣ ಮುಂದೆ ಸರ್ಪವು ಕೂಡ ಅದು ನಮ್ಮ ಕಣ್ಣಿಗೆ ಕಾಣದೇ ಇರುವಾಗೆ ಹೋಗ್ತದೆ, ಈಗ ಹೋಗ್ತದೆ, ನಮ್ಮ ಕಣ್ಣಿಗೆ ಕಾಣದೇ ಇರುವಾಗ ಸರ್ಪ ಭಯವನ್ನ ಇತ್ತು ಅಂತ ಹೇಳಿದ್ರೆ ಈ ಆಸ್ತಿಕ ಸ್ಮರಣೆ ಅನ್ನೋದನ್ನ ಶಾಸ್ತ್ರಗಳು ತಿಳಿಸ್ತಾರೆ. ಅಂತಹ ಆಚರಣೆಯನ್ನು ಕೂಡ ನಾವು ಮಾಡಬಹುದು. ಹೀಗೆ ಇಂತಹ ನಾಗಪುರದ ಅಧಿಪತಿ ಲಕ್ಷ್ಮೀ ದೇವಿಯ ಕಟಾಕ್ಷದಿಂದ ಕೃಪಾಕ್ಷದಿಂದ ಸಮಸ್ತ ಜಗತ್ತನ್ನು ಕೂಡ ಧರಿಸಿದ್ದಾರೆ. ಅಂತಹ ಲಕ್ಷ್ಮೀ ದೇವಿಯು ಕೂಡ ಆ ನಾರಾಯಣನ ಅನುಗ್ರಹದಿಂದ ಈ ಶಕ್ತಿಯಿಂದ ಸಕಲ ದೇವತೆಗಳಿಗೂ ಮನುಷ್ಯರಿಗೂ ಜೀವನಿಗೂ ಅನುಗ್ರಹವನ್ನು ಮಾಡುತ್ತಾರೆ. ಅದರಿಂದ ಇಂತಹ ಲಕ್ಷ್ಮೀನಾರಾಯಣನ ಆರಾಧನೆ ನಮ್ಮ ಜೀವನದಲ್ಲಿ ನಮಗೆ ಶ್ರೇಯಸ್ಸನ್ನು ಕೊಡುವಂಥದ್ದು. ಸಕಲ ಜಗತ್ತಿನ ತಂದೆಯರಾಯಿತು ಅವರ ಆರಾಧನೆಯನ್ನು ಮಾಡಿದರೆ ಎಲ್ಲರ ಆರಾಧನೆಯನ್ನು ಕೂಡ ನಾವು ಮಾಡಿದ್ದಾರೆ. ಬೇರೆ ಬೇರೆ ದೇವರ ಆರಾಧನೆಯನ್ನು ಮಾಡಬೇಕು ಅಂತಿಲ್ಲ. ನಾವು ಒಂದು ವೃಕ್ಷಕ್ಕೆ ನೀರು ಹಾಕಬೇಕು, ಅದು ಫಲ ಕೊಡಬೇಕು ನಮಗೆ ಅಂತ ಹೇಳಿದ್ರೆ ನಾವೇನು ಮಾಡ್ತೇವೆ, ಅದರ ಬೇರಿಗೆ ನಾವು ನೀರು ಹಾಕ್ತೇವೆ, ಸ್ವಲ್ಪ ಗೊಬ್ಬರ ಎಲ್ಲ ಅದಕ್ಕೆ ಹಾಕ್ತೇವೆ. ಅದು ಫಲ ಕೊಡೋದು ಕೊಂಬೆಗೆ ಅಂತ ಹೇಳಿ ಕೊಂಬೆಗೆ ನೀರು ಹಾಕಲಿಲ್ಲ, ಗೊಬ್ಬರ ಹಾಕಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಬೇರಿಗೆ ಹಾಕಿದ್ರೆ ಇಡೀ ವೃಕ್ಷಕ್ಕೆ ಅದರ ಸತ್ವ ಅನ್ನೋದು ಸಿಗ್ತದೆ, ಅನ್ನೋದು ಫಲ ಅನ್ನೋದು ಸಿಗ್ತದೆ. ಅದರಿಂದ ನಾವು ಇಡೀ ಜಗತ್ತಿನ ಬ್ರಹ್ಮಾಂಡದ ತಂದೆಯಾಗಿರುವಂತಹ ಲಕ್ಷ್ಮೀನಾರಾಯಣರ ಆರಾಧನೆ ಮಾಡಿದ್ರೆ ಎಲ್ಲ ದೇವತೆಗಳನ್ನು ಕೂಡ ನಾವು ಆರಾಧನೆ ಮಾಡಿದ್ದೇವೆ. ಅದರಿಂದ ಅಂತಹ ಆರಾಧನೆ ನಾವು ಈ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಮಾಡಿದರೆ ನಮ್ಮ ಜೀವನದಲ್ಲಿ ನಮ್ಮ ದಾಂಪತ್ಯಗಳಾಗಿರ್ಬೋದು, ಅದರಲ್ಲಿರುವಂತಹ ಸಮಸ್ಯೆಗಳಾಗಿರ್ಬೋದು, ಎಲ್ಲ ಸಮಸ್ಯೆಗಳು ಕೂಡ ಈ ಒಂದು ಸಮಯದಲ್ಲಿ ನಾವು ಪ್ರತಿಪತ್ನಿಯರ ಒಟ್ಟಿಗೆ ಆರಾಧನೆ ಮಾಡಿದ್ವಿ ಹೇಳಿದ್ರೆ ಆ ಸಾಮರಸ್ಯ ನಮ್ಮ ಕುಟುಂಬದಲ್ಲೂ ಕೂಡ ಬರುವುದಕ್ಕೆ ಸಾಧ್ಯವಾಗುತ್ತದೆ. ಅಂತ ಅನುಗ್ರಹ ನಾವೆಲ್ಲ ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇವೆ. ಶ್ರೇಷ್ಠ.